ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಅಂತ ಹೇಳ್ಬೋದು. ಅರ್ಲಿ ಮಾರ್ನಿಂಗ್, ಇಟ್ ಇಸ್ ಡ್ರಿಸ್ಲಿಂಗ್ ಆಲ್ಸೋ, ಇಟ್ ಇಸ್ ವೆರಿ ನೈಸ್. ಸೊ ಇವಾಗ ಏನಂದ್ರೆ ನನ್ನ ಎಲ್ಲ ಊಟ ತಿಂದು ಆರಾಮ್ಸೆ ಸ್ವಲ್ಪ ಚಿಲ್ ಮಾಡಿ ಮಲ್ಕೊಂಡ್ಬಿಟ್ವಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಲೈಕ್ ಈಗ ಅಭಿಷೇಕ ನಡೆಯುತ್ತಂತೆ, ಅದೆಲ್ಲ ಮುಗಿಸ್ಕೊಂಡು ಗೋಲಿಗೆ ಬೋಡಿ ಮಾಡೋದೆಲ್ಲ ತೋರಿಸ್ತೀನಿ. ಚಲೋ, ಲೆಟ್ಸ್ ಗೋ. ಅದೇ ಹೋಗ್ತಾ ಇದೆ. ಸೊ ಗೈಸ್, ಗೋಲು ಮಲಗಿದ್ದಾನೆ, ಮಾಮಿ ಇಲ್ಲಿ ಶಾಸ್ತ್ರ ಮಾಡ್ತಾ ಇದ್ದಾರೆ. ಸೊ ಅಖಿಲಿ ಮಾಮ ಇಲ್ಲಿದ್ದಾರೆ, ಶಾಸ್ತ್ರ ನಡೀತಾ ಇದೆ. ಏನೋ ಗೋಲು ಎದ್ದ. ಮಾಮ ಈಶ್ವರ ಮಾಮ ಟವಲ್ ಕಟ್ಕೊಳ್ತಾ ಇದ್ದಾರೆ. ಚಾಂಬಲು ಚಾಂಬಲು ಚಾಂಬಲು, ಎಲ್ಕೋಟ್ ಎಲ್ಕೋಟ್ ಎಲ್ಕೋಟ್. ಸೊ ಮಾಮ ಕೈಯಲ್ಲಿ ಕೂದಲು ಕಟ್ ಮಾಡಿಸಿದ್ದಾರೆ. ಪದ್ಮ ಮಾಮ ಬಾಬಾ ಬಂದ್ರು. ಎಲ್ಕೋಟ್ 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 ಎಲ್ಕೋಟ್, ಚಾಂಬಲು ಚಾಂಬಲು.
ಗೈಸ್ ನನ್ನ ಮಗ ನೋಡಿ ಗೈಸ್ ಶಾಂತವಾಗಿ ಬಾಡಿ ಮಾಡಿಸ್ಕೊತಾ ಇದ್ದಾನೆ. ನನಗೂ ನಮ್ಮ ಅತ್ತೆಗೆ ನಮ್ಮಮ್ಮಂಗೆ ಇದ್ದಿದ್ದೇ ಒಂದೇ ಟೆನ್ಷನು, ಇವನು ಇವಾಗಲೇ ಇಷ್ಟು ನಾಟಿ ಬಾಡಿ ಮಾಡಿಸ್ಕೊಳ್ಬೇಕಂದ್ರೆ ಐ ಥಿಂಕ್ ಇವನು ಬಾಡಿ ಮಾಡೋರಿಗೆ ಬಾಡಿ ಮಾಡಿಸ್ಬಿಟ್ಟು ಬಂದ್ಬಿಡ್ತಾನೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಫುಲ್ ಟೆನ್ಷನ್ ಆಗಿದ್ವಿ, ಲೈಕ್ ಫುಲ್ ಅವನು ಡಿಸ್ಟರ್ಬ್ ಆಗ್ತಾನೆ, ಟ್ರಿಗರ್ ಆಗ್ತಾನೆ, ಹಂಗೆ ಮಾಡ್ತಾನೆ ಅಂತ. ಬಟ್ ನಿಜವಾಗ್ಲೂ ಹಂಗೆ ನನ್ನ ಮಗ ಮಾಡಿಲ್ಲ. ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಹಿಮ್. ಗೋಲು ಬೋಡ ಆದಮೇಲೆ ಇನ್ನೂ ಮುದ್ದ ಕಾಣಿಸ್ತಾ ಇದ್ದ. ಪ್ಲೀಸ್ ಕಮೆಂಟ್ ಮಾಡಿ ಗೋಲು ನಿಮಗೆ ವಿತ್ ಹೇರ್ ಇಷ್ಟನಾ ವಿತೌಟ್ ಹೇರ್ ಇಷ್ಟನಾ ಅಂತ. ಕೂದಲೋಗೋದು ನೋಡ್ಬಿಟ್ಟು ಅಳ್ತಾ ಇದ್ದಾರೆ ನಮ್ಮ ಕೀರ್ತಿ ಮಾಮಿ. ತಲೆ ತುಂಬ ಕೂದಲು ನೋಡಿ ಬೋಡಿ ಅಲ್ಲ ಎಲ್ಲ ಮೈಲಾರಲಿಂಗಪ್ಪ ಚೆನ್ನಾಗಿ ಮಾಡ್ತಾನೆ ಗೈಸ್. ಅನ್ಕೊಂಡಲ್ಲ ಹಂಗಾಗಿ ಶಾಂತಿ ಅದ. So good he sleep. ಲಂಗೂರ್ ಶಾರ್ಟ್ ಗೈಸ್ ತಣ್ಣೀರು ಅಂತ ತುಂಬ ಟೆನ್ಷನ್ ಆಗಿದ್ವಿ. ನಮಗೆ ಜಸ್ಟ್ 10 ರೂಪೀಸಲ್ಲಿ ಒಂದು ಬಕೆಟ್ ಫುಲ್ ನೀರು ಬಂದಿತ್ತು. ಅವನು ಅವ್ರ ಮಾವ ಇಬ್ಬರು ಸ್ನಾನ ಮಾಡ್ಬೋದಾಯ್ತು, ಅಷ್ಟು ನೀರು ಕೊಟ್ಟಿದ್ರು. ಸೊ ನೋಡಿ ಹೇಗೆ ಸ್ನಾನ ಮಾಡ್ತಿದ್ದಾನೆ ಕುಲ್ಲಂ ರೋಡಲ್ಲಿ. ಗೈಸ್ ತುಂಬ ಅನಿತಾ ಇದೆ, ಗೊತ್ತಿಲ್ಲ ಗೋಲುಗೆ ಬೋಡ ಬೇರೆ ಹಾಕಿದ್ದಾನೆ, ಹೆಂಗೆ ಕರ್ಕೊಂಡು ಹೋಗೋದು. ಛತ್ರಿ ಇದೆಯಾ ರೀ? ಕಾರಲ್ಲಿದೆ, ಕಾರವರೆಗೂ ಸೇಫಾಗಿ ಕರ್ಕೊಂಡು ಹೋಗ್ಬೇಕು. ಗೈಸ್ ನಾವು ಗೋಲುಗೆ ಹೇಗೆ ಹೆಸರು ಸೆಲೆಕ್ಟ್ ಮಾಡಿದ್ವಿ ಅಂದರೆ ತುಂಬ ಯೂನಿಕ್ ಆಗಿರಲಿ, ಅವನು ಅಭಿವೃದ್ಧಿ ಆಗಲಿ, ಆಯುಷ್ ಬರಲಿ, ಫುಲ್ ನಾಲೆಜಬಲ್ ಇರಲಿ ಅಂತ ತುಂಬಾ ಡೀಪ್ ಲೆವೆಲ್ ಚೆಕ್ ಮಾಡಿ ಅವನಿಗೆ ಹೆಸರಿಟ್ವಿ. ಸೊ ಅವನಿಗೆ ಹೇಗೆ ಹೆಸರಿಟ್ವಿ ಅಂದರೆ ಲೈಕ್ ಸಪ್ತ ಋಷಿನಲ್ಲಿ ಶ್ರೇಷ್ಠವಾದ ಋಷಿ ಅಗಸ್ತ್ಯ ಮುನಿ ಋಷಿ ಹೆಸರಿಡೋಣ ಅಂದ್ಕೊಂಡು ನೋಡಿದ್ವಿ. ಸೊ ಇಲ್ಲಿ ರ್ಯಾಂಡಮ್ ಆಗಿ ಅವರು ವಿಗ್ರಹ ಕಾಣಿಸ್ತು ನೋಡಿ ಅಲ್ಲಿ. ಗೈಸ್ ನಿಮ್ಗೇನಾದ್ರೂ ಅಗಸ್ತ್ಯ ಅಂತ ಹೆಸರು ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಯಜಮಾನ ಗೈಸ್ ಇಲ್ಲಿ ಪದ್ಧತಿ ಏನಂದರೆ, ಸೊ ಬೋಡ ಆದಮೇಲೆ ತಂದೆ ತಾಯಿಗೆ ಮತ್ತು ಮಾಮನಿಗೆ ಲೈಕ್ ಒಂಟಿ ಕೊಡಬೇಕು ಅಂತ. ಸೊ ಒಂಟಿ ಅಂತ ಏನಂದರೆ ಬಾಗ್ನ ಥರ ಕೊಡಬೇಕು ಅಂತ. ಸೊ ನಮ್ಮಮ್ಮ ಏನು ಮಾಡಿದ್ರು, ನಾಳೆ ಹೋಗ್ಬೇಕಂದಾಗ ಇವತ್ತು ನಂಗೆ ಹೇಳಿದ್ರು ದುಡ್ಡು ಕೊಡ್ತೀನಿ ರೇಷ್ಮೆ ಸೀರೆ ತೊಗೊಬಿಡು ಅಂತ. ಸೊ ನಾನೇನು ಮಾಡಿದೆ ಅಂದರೆ ರೇಷ್ಮೆ ಸೀರೆ ತೊಗೊಂಡಿಲ್ಲ ಗೈಸ್, ಹೋಗಿ ಸ್ಕರ್ಟ್ಸ್ ತೊಗೊಂಬಂದ್ಬಿಟ್ಟೆ. ಸ್ಕರ್ಟ್ಸ್ ಮತ್ತು ಟೀ ಶರ್ಟ್ಸು ನಂಗೆ ಲಾಸ್ಟ್ ಮೂಮೆಂಟಲ್ಲಿ ಏನು ತೊಗೋಬೇಕಂತ ಗೊತ್ತಾಗಲಿಲ್ಲ. ಸೊ ಅದು ತೊಗೊಂಡ್ವಿ. ನಾನು ಕಿತಾಪತಿ ಅಂದರೆ ನಮ್ಮಮ್ಮ ನನಗಿಂತ ದೊಡ್ಡ ಕಿತಾಪತಿ ಗೈಸ್. ಏನು ಮಾಡಿದ್ದಾರೆ ಗೊತ್ತಾ? ಸೊ ಲಡ್ಡುದು ಮತ್ತು ಗೋಲುದು ಪ್ಯೂರ್ ವೈಟ್ ಶರ್ಟು ಅವ್ನ ಕ್ವಾಡ್ ಸೆಟ್ಗೆ ಕ್ಲೀನಾಗೆ ಅರ್ಶಿನ ಕುಂಕುಮ ಕಾಲರ್ ಹತ್ರ ಹಾಕಿ ಇಟ್ಟಿದ್ದಾರೆ. ನಂಗೆ ಬಂತು ಟ್ರಿಗರು, ಹೇಳೋಕ್ಕಾಗ್ತಾಯಿಲ್ಲ ಬಿಡೋಕ್ಕಾಗ್ತಾಯಿಲ್ಲ. ಏನಾದರೂ ಹಿಂಗೆ ಮಾಡ್ತಾ ಇರ್ತಾರೆ ನೋಡಿ. ನನ್ನ ರಿಯಾಕ್ಷನ್ ನೋಡಿರ್ಬೋದು. ಇಲ್ಲ ಕಿವಿ ಚುಚ್ಚಿಸೋಣ ಅಂತ ಇಲ್ಲ ಬಂದಿದ್ದೀವಿ ನೋಡಿ. ಗೋಲು ಜೋಶಲ್ಲಿ ಹೋಗ್ತಾ ಇದ್ದಾನೆ, ನೋಡೋಣ ಮುಂದೆ ಏನು ಮಾಡ್ತಾನೆ ಅಂತ. ಅಮ್ಮ ತನಿಗುಟ್ಟ
ರೆಡಿ ಆಗಿದ್ದಾನೆ ಕಿವಿ ಚುಚ್ಚಿಸಕ್ಕೆ. ಗೋಲುನು ರೆಡಿ ಆಗಿದೆ. ಗೋಲು ಗೋಲು ಪುಟಾಣಿ काय भी नाही ಕಿವಿನೂ ಚಿಪ್ಸಸ್ ಆಗೋಯ್ತು. ಕ್ಯೂಟಾಗಿ ಕಾಣಿಸ್ತಿದ್ದಾನೆ ನೋಡಿ ನಮ್ಮ ಗುಂಡು. ಸ್ವಲ್ಪ ಫಜಿ ಆಗಿದ್ದಾನೆ. ನಾವು ನೋಡ್ಕೊಬೇಕು ಗೈಸ್. ಐ ವಿಲ್ ಕಂಟಿನ್ಯೂ ವಿತ್ ದಿ ವ್ಲಾಗ್. ಗೈಸ್ ಆಲ್ಮೋಸ್ಟ್ ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತೆ ಬ್ಯಾಂಗ್ಳೂರ್ ಕಡೆ ಹೊರಡ್ತಾ ಇದೀವಿ. ಸೊ ರೂಮ್ ಎಲ್ಲ ಲಾಗೌಟ್ ಮಾಡ್ತಾ ಇದೀವಿ. ನಡೀರಿ ಹೋಗೋಣ. ನಾವೆಲ್ಲ ಮುಗಿಸಿ ಮೈಲಾರ ಬಿಡಷ್ಟರಲ್ಲಿ ಆಫ್ಟರ್ನೂನ್ ಆಗಿತ್ತು. ಸೊ ಆನ್ ದ ವೇ ಎಲ್ಲರೂ ಡಿಸ್ಕಸ್ ಮಾಡಿದ್ವಿ ಎಲ್ಲಿ ಊಟ ಚೆನ್ನಾಗಿ ಸಿಗುತ್ತೆ ಅಂತ. ಸೊ ನಮ್ಗೆ ಹೊಡೆದಿದ್ದೆ ದಾವಣಗೆರೆ. ಸೊ ಆನ್ ದ ವೇ ದಾವಣಗೆರೆಗೆ ಹಾಗೆ ಹೋಗಿ ಒಳ್ಳೆ ಹೋಟೆಲಲ್ಲಿ ಊಟ ಮಾಡಿ ಬಂದ್ವಿ. ಹಾಗೆ ನಿಮಗೆ ಈ ಗೋಲುದು ಮುಂಡನ್ ಸೆರೆಮನಿ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಐ ಪ್ರಾಮಿಸ್ ಯು ಇನ್ ಫ್ಯೂಚರ್ ತುಂಬ ಎಕ್ಸೈಟಿಂಗ್ ವೀಡಿಯೋಸ್ನ ತರ್ತೀನಿ ಇದೇ ಥರ. ಹಾಗೆ ನಿಮ್ಮ ಸಪೋರ್ಟ್ ಇರಲಿ. ಏನೇ ಫೀಡ್ಬ್ಯಾಕ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಸಿ ಯು ಆಲ್, ಸೈನಿಂಗ್ ಆಫ್. ಬಾಯ್, ಟೇಕ್ ಕೇರ್.